ನೀವೇನಾದರೂ ಕಾರ್ನ ಮತ್ತು ಬೈಕ್ನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಈ ವಿಡಿಯೋ ನಿಮಗೋಸ್ಕರ. ನಮ್ಮೆಲ್ರಿಗೂ ಕಾರ್ ಮತ್ತು ಬೈಕ್ಸ್ ಅಂದರೆ ಹುಚ್ಚು. ಅದಕ್ಕೆ ಅನ್ಸುತ್ತೆ ಬ್ಯಾಂಗ್ಳೂರಲ್ಲಿ ಇಷ್ಟೊಂದು ಟ್ರಾಫಿಕ್ ಜಾಸ್ತಿ ಆಗಿರೋದು. ಜೋಕ್ಸ್ ಅಪಾರ್ಟ್, ಕಾರ್ನ ಮತ್ತು ಬೈಕ್ನ ಪರ್ಚೇಸ್ ಮಾಡಬೇಕಾದ್ರೆ ನಮ್ಮಲ್ಲಿ ಸುಮಾರು ಜನ ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲದೆ ಯಾವುದೋ ಕಾರ್ ಲೋನೋ ಬೈಕ್ ಲೋನೋ ತಗೊಂಡು ರ್ಯಾಂಡಮ್ ಆಗಿ ಕಾರ್ನ ಮತ್ತು ಬೈಕ್ನ ಪರ್ಚೇಸ್ ಮಾಡ್ತಾರೆ. ಮುಂದೊಂದು ದಿನ ಮೇಂಟೆನೆನ್ಸ್ ಮಾಡೋಕ್ಕಾಗದೆ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿ EMI ಕಟ್ಟಕ್ಕಾಗದೆ, ಪರ್ಟಿಕ್ಯುಲರ್ ಆಗಿ ಯಾವ ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತಾರೋ ಆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಯಾರು ಕಾರ್ ಲೋನ್ನ ಮತ್ತು ಬೈಕ್ ಲೋನ್ನ ಕರೆಕ್ಟಾಗಿ ಕಟ್ತಿಲ್ವೋ ಅಲ್ಲಿ ಬಂದು ಅವ್ರ ಅಕೌಂಟ್ನ ಸೀಸ್ ಮಾಡಿ ಕಾರ್ನ ಮತ್ತು ಬೈಕ್ನ ಹರಾಜಾಗ್ತಾರೆ. ಈ ಥರ ಪ್ರಾಬ್ಲಮ್ ಯಾರು ಕ್ರಿಯೇಟ್ ಆಗುತ್ತೆ ಅಂತಂದರೆ ಯಾರು ಕರೆಕ್ಟಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡದೆ ಕಾರ್ನ ಮತ್ತು ಬೈಕ್ನ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ. ಸೊ ನಮ್ಮಲ್ಲಿ ಸುಮಾರು ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ನೀವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿ ಕಾರ್ನ ಅಥವಾ ಬೈಕ್ನ ಪರ್ಚೇಸ್ ಮಾಡಬೇಕು. ಹಾಗಿದ್ಮೇಲೆ ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಪರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿ ಕಾರ್ನ ಪರ್ಚೇಸ್ ಮಾಡೋದು ಹೇಗೆ, ಬೈಕ್ನ ಪರ್ಚೇಸ್ ಮಾಡೋದು ಹೇಗೆ, ಎಕ್ಸ್ಪೆನ್ಸಸ್ನ ನೀವು ಯಾವ ರೀತಿ ಸೇವ್ ಮಾಡ್ಬೋದು, ನಿಮ್ಮ ಸ್ಯಾಲ್ರಿಗೆ ತಕ್ಕ ಹಾಗೆ ನೀವು ಯಾವುದನ್ನು ಆಪ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಚಂದನಾ ಗೌಡ. ಸೊ ನಾನು ನಿಮಗೆ ಪ್ರಾಪರ್ ಆಗಿರೋ ಫೈನಾನ್ಷಿಯಲ್ ಪ್ಲಾನಿಂಗ್ನ ಹೇಳ್ಕೊಡ್ತೀನಿ. ಈಗ ಎಕ್ಸಾಂಪಲ್ ಆಗಿ ಒಂದು ನಂಬರ್ಸ್ನ ಇಟ್ಕೊಳ್ಳೋಣ. ಈ ನಂಬರ್ಸ್ ತುಂಬ ಇಂಪಾರ್ಟೆಂಟಾ. 20, 4, 10. 20 ಅಂದರೆ ಏನು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ವೆರಿ ಸಿಂಪಲ್, ಹೇಳ್ತೀನಿ ಕೇಳಿ. ಈ 20 ಅಂತಂದರೆ ಇದು ಸೇವಿಂಗ್ಸ್ ಆಗಿರ್ಬೋದು, ಶೋರೂಮ್ ಆಗಿರ್ಬೋದು. ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಅಂದ್ಕೊಳ್ಳೋಣ ಕಾರ್ ಆನ್ ರೋಡ್ ಬಂದು 10 ಲಕ್ಷ ಇದೆ ಪ್ರೈಸು, ಆಯಿತಾ. ಸೊ 10 ಲಕ್ಷ ಇದ್ದು ಅದಕ್ಕೆ ನಾವು 20% ಅಂತ ಇಟ್ಕೊಳ್ಳೋಣ. ಅಂದರೆ ಡೌನ್ ಪೇಮೆಂಟು ನಾವು 20 to 30% ಮಾಡಲೇಬೇಕು. 10 ಲಕ್ಷ ಅಂತ ನಾವು ಇಟ್ಕೊಂಡು 20%ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ 2 lakhs ನೀವು ಡೌನ್ ಪೇಮೆಂಟ್ನ ಮಾಡಬೇಕು. ನಮ್ಮಲ್ಲಿ ಸುಮಾರು ಜನ 2 ಲಕ್ಷನೂ ಸಹ ಸೇವಿಂಗ್ಸ್ನ ಇಟ್ಕೊಳ್ಳದೆ ಅದನ್ನು ಪರ್ಸ್ನಲ್ ಲೋನ್ನ ತೊಗೊಳಕ್ಕೆ ಹೋಗ್ತಾರೆ. ನೀವೇ ಯೋಚನೆ ಮಾಡಿ, ಪರ್ಸ್ನಲ್ ಲೋನು 2 ಲಕ್ಷ ಆಗಿ ಅವ್ರು ತೊಗೊಳಕ್ಕೆ ಹೋದರೆ ಅದರಲ್ಲಿ 10 ಲಕ್ಷ ಕಾರ್ ಲೋನ್ ಸಹ ಇರುತ್ತೆ. ಸೊ ಕೊನೆಗೆ ನಿಮ್ಗೆ ಏನಾಗುತ್ತೆ, ಈ ಕಡೆ ಪರ್ಸನಲ್ ಲೋನು ನೀವು ಪೇ ಮಾಡಬೇಕಾಗತ್ತೆ, ಕಾರ್ ಲೋನು ಪೇ ಮಾಡಬೇಕಾಗತ್ತೆ. ಎಲ್ಲ ಒಟ್ಟಿಗೆ ಸ್ಟ್ರೆಸ್ ಆಗೋದ್ರಿಂದ ನಿಮ್ಮ ಬರ್ಡನ್ ಜಾಸ್ತಿ ಆಗಿ ನೀವು ಆನ್ ಮಾಡೋ ಸ್ಯಾಲ್ರಿ ಎಲ್ಲ ನಿಮ್ಮ ಎಕ್ಸ್ಪೆನ್ಸಸ್ಗೆ ಹೊರಟೋಗುತ್ತೆ. ಹೀಗಿದ್ಮೇಲೆ ಜೀವನ ಯಾವ ರೀತಿ ನಡೆಸೋದು? 20% ನೀವು ಕಟ್ಟೋ ಡೌನ್ ಪೇಮೆಂಟ್ ಯಾವಾಗಲೂ ನಿಮ್ಮ ಸೇವಿಂಗ್ಸಿಂದ ಆಗಿರಬೇಕು. ಈಗ 20% ಸಹ ನೀವು ಸೇವಿಂಗ್ಸ್ ಮಾಡಿಟ್ಕೊಂಡಿಲ್ಲ ಅಂತಂದರೆ ಅದನ್ನು ಸಹ ನಾನು ಪರ್ಸ್ನಲ್ ಲೋನ್ಗೆ ಆಪ್ಟ್ ಮಾಡ್ಕೊಳ್ತೀನಿ ಅಂತ ಅಂದರೆ ಟ್ರಸ್ಟ್ ಮೀ, ನೀವು ಕಾರ್ ಲೋನ್ ಆಗಲಿ ಬೈಕ್ ಲೋನ್ ಆಗಲಿ ತೊಗೊಳೋದಕ್ಕೆ ಅರ್ಹರೇ ಅಲ್ಲ ಅಂತ. ಈಗ ಯಾವ ರೀತಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೋದು ಅನ್ನೋದನ್ನು ಸಹ ನಾನಿವಾಗ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಬೈಕ್ ಪ್ರೈಸ್ ಅಂತ ಇಟ್ಕೊಳ್ಳೋಣ. ಇಂಟು 20% ನೀವು ಇದಕ್ಕೆ ಇವಾಗ ಡೌನ್ ಪೇಮೆಂಟ್ ಮಾಡಬೇಕು. ಸೊ 20,000ನ ನೀವು ಮಾಡೋ ಡೌನ್ ಪೇಮೆಂಟ್ ಆಗಿ ಸೇವಿಂಗ್ಸಿಂದ ಮಾತ್ರ ಮಾಡಬೇಕು. ನೀವು ಏನು ಸೇವ್ ಮಾಡಿರ್ತೀರೋ ಆ ಅಮೌಂಟಿಂದ 20,000 ನೀವು ಡೌನ್ ಪೇಮೆಂಟ್ನ ಮಾಡಬೇಕು. ನಿಮ್ಮ ಹತ್ರ 20,000 ಡೌನ್ ಪೇಮೆಂಟ್ ಸೇವಿಂಗ್ಸ್ ಆಗಿರಬೇಕು. ಅದರ ಜೊತೆಗೆ ನೀವು ಕಟ್ಟೋ EMIನ ಪ್ರತಿ ತಿಂಗಳು ನೀವು ಯಾವ ರೀತಿ ಫೈನಾನ್ಷಿಯಲ್ ಪ್ಲಾನಿಂಗ್ ಆಗಿ ಮಾಡ್ತೀರಾ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ 70,000 ಸ್ಯಾಲ್ರಿ ಇರುತ್ತೆ ಅಂತ ಇಟ್ಕೊಳ್ಳಿ. 70,000 ಸ್ಯಾಲ್ರಿ ಇದ್ದಾಗ ನೀವು ಆರಾಮಾಗಿ ಬೈಕ್ ಪರ್ಚೇಸ್ ಮಾಡ್ಬೋದು. ಬಿಕಾಸ್ ಬೈಕ್ ಪರ್ಚೇಸ್ ಮಾಡೋದಕ್ಕೆ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದಾಗೆ ಬೈಕ್ ಪ್ರೈಸ್ ಏನಾದರೂ 1 ಲಕ್ಷ ಇದ್ದು 20% ಅಂತ ಇದ್ದರೆ 20,000 ನಮಗೆ EMIಯಲ್ಲಿ ಹೊರಟೋಗುತ್ತೆ. ಅದ್ರ ಮೇಂಟೆನೆನ್ಸ್ ಆಗಿರ್ಬೋದು, ಖರ್ಚಾಗಿರ್ಬೋದು, ಯಾವುದೇ ಎಕ್ಸ್ಪೆನ್ಸಸ್ ಆಗಿರ್ಬೋದು. ನಿಮ್ಮ ಸ್ಯಾಲ್ರಿ ಅಬೌವ್ 1 lakh ಆಗಿದ್ದು ನೀವು ಕಾರ್ನ ಪರ್ಚೇಸ್ ಮಾಡ್ಬೋದು. ನಿಮ್ಮ ಸ್ಯಾಲ್ರಿ ಅಬೌವ್ 50,000 ಆಗಿದೆ ಅಂತ ನೀವೇನಾದರೂ ಹೇಳ್ತಿದ್ರೆ ಆರಾಮ್ಸೆ ಯು ಕ್ಯಾನ್ ಪರ್ಚೇಸ್ ಬೈಕ್. ಈಗ ಇನ್ನೊಂದು ಸಿಚುವೇಶನ್ ನೋಡೋಣ. ನಾನು ಆಲ್ರೆಡಿ ನಿಮಗೆ ನಂಬರ್ಸ್ನ ಕೊಟ್ಟಿದ್ದೆ. ಸೊ 20 ನಂಬರ್ಸಲ್ಲಿ ನಾವು ನೋಡಿದ್ದಾಯಿತು. ಇವಾಗ 4 ಅಂದರೆ ಏನು ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದನ್ನು ಸಹ ಹೇಳ್ತೀನಿ ಕೇಳಿ. 4 ಅಂತಂದರೆ ಇದು ಟೆನ್ಯೂರ್, ಅಂದರೆ 4 ವರ್ಷ. ನೀವೇನಾದರೂ ಒಂದು ಪಕ್ಷ ಕಾರ್ ಲೋನೋ ಬೈಕ್ ಲೋನೋ ತೊಗೊಂಡಿರ್ತೀರ, ಅದರಲ್ಲಿ ನಿಮ್ಮ ಟೆನ್ಯೂರ್ ಕೇವಲ 4 ವರ್ಷ ಮಾತ್ರ ಆಗಿರಬೇಕು. 4 ವರ್ಷಕ್ಕಿಂತ ಹೆಚ್ಚಿನ ವರ್ಷ ನೀವು ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ 4 ವರ್ಷಕ್ಕಿಂತ ಜಾಸ್ತಿ ಆದಷ್ಟು ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿರುತ್ತೆ. 4 ವರ್ಷಕ್ಕಿಂತ ಕಮ್ಮಿ ಇದ್ದಷ್ಟು, ಇಲ್ಲ ಅಂತಂದರೆ 4 ವರ್ಷ ಇದ್ದಷ್ಟು ಅಟ್ ದಿ ಎಂಡ್ ಆಫ್ ದಿ ಡೇ ನಿಮ್ಮ ಲೋನ್ನ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಈ ರೀತಿ ಇರೋದ್ರಿಂದ ನೀವು ಲಾಂಗರ್ ಪೀರಿಯಡ್ ಲೋನ್ ಕಟ್ಟೋ ಅವಶ್ಯಕತೆನೂ ಇರಲ್ಲ. ನಿಮ್ಮಲ್ಲಿ ಜಾಸ್ತಿ ಎಕ್ಸ್ಪೆನ್ಸಸ್ನ ಮ್ಯಾನೇಜ್ ಮಾಡಬೇಕು ಅನ್ನೋ ಸ್ಟ್ರೆಸ್ ಕೂಡ ಇರೋದಿಲ್ಲ. 10ನಲ್ಲಿ ಏನು ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದನ್ನು ಸಹ ಹೇಳ್ತೀನಿ ಕೇಳಿ. ಈಗ ನಮ್ಮಲ್ಲಿ ತುಂಬ ಜನ ಕಾರ್ ಮತ್ತು ಬೈಕ್ ಲೋನ ತಗೊಂಡಾದ ತಕ್ಷಣ
ಸ್ಯಾಲ್ರಿಡ್ ಎಂಪ್ಲಾಯ್ಡ್ ಇರಬೇಕಾದ್ರೆ ಪ್ರತಿ ತಿಂಗಳು ನಮ್ಮಲ್ಲಿ EMI ಕಟ್ ಆಗುತ್ತೆ. ಇಲ್ಲಿ 10 ಅಂತ ನೋಡೋ ನಂಬರ್ ಅಂತ ಅಂದ್ರೆ ಈಗ ನಾವು ಕಾರ್ ಲೋನ್ ತಗೊಂಡಿರ್ತೀವಿ, ಇಲ್ಲಾಂದ್ರೆ ಬೈಕ್ ಲೋನ್ನ ತಗೊಂಡಿರ್ತೀವಿ. ನಮ್ಮ ಸ್ಯಾಲ್ರಿ ನಾನು ಡಿಸ್ಕಸ್ ಮಾಡಿದಾಗೆ ಸ್ವಲ್ಪ ಜನಕ್ಕೆ 50,000 ಅಬೌವ್ ಇರ್ಬೋದು, ಮೋಸ್ಟ್ಲಿ 60,000 ಇರ್ಬೋದು, ಇಲ್ಲ ಅಂತಂದ್ರೆ 1 ಲಕ್ಷ ಅಬೌವ್ ಇರ್ಬೋದು, 1,20,000 ಇರ್ಬೋದು, ಇಲ್ಲ 1 ಲಕ್ಷನೇ ಇರ್ಬೋದು. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ EMI ಮಂತ್ಲಿ EMI 10% ಮೇಲೆ ದಾಟೋ ಹಾಗಿಲ್ಲ. ಮ್ಯಾಕ್ಸಿಮಮ್ ಅಂದರೆ 10 to 12% ಹೋಗ್ಬೋದು, ಆದರೆ ಯಾವುದೇ ಕಾರಣಕ್ಕೂ 10% ಮೇಲೆ ದಾಟೋ ಹಾಗಿಲ್ಲ. ಜಸ್ಟ್ ಎಕ್ಸಾಂಪಲ್ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ನಿಮಗೆ ನಾನು ಹೇಳ್ದಂಗೆ 60,000 ಸ್ಯಾಲ್ರಿ ಇರುತ್ತೆ ಅಂತ ಇಟ್ಕೊಳ್ಳಿ. ನೀವು ಆಲ್ರೆಡಿ ಡೌನ್ ಪೇಮೆಂಟ್ ಮಾಡಿರ್ತೀರಾ. ಈಗ ನಿಮ್ಮ ಪರ್ ಮಂತ್ EMI ಬಂದು 10-15,000 ಮೇಲೆ ಏನಾದರೂ ದಾಟುತ್ತಿದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್, EMI ಪರ್ ಮಂತ್ ನೀವು 15,000 ಮತ್ತು 25,000 ಕಟ್ತಿದ್ದೀರಾ ಅಂತಂದರೆ ನೀವು ಪೆಟ್ರೋಲ್ ಮತ್ತು ಮೇಂಟೆನೆನ್ಸ್ ಹೇಗೆ ಮಾಡ್ತೀರಾ, ನಿಮ್ಮ ಸೇವಿಂಗ್ಸ್ ಹೇಗೆ ಮಾಡ್ತೀರಾ, ತಿಂಗಳ ಖರ್ಚು ಹೇಗೆ ಮಾಡ್ತೀರಾ. ಸೊ ಪ್ರತಿಯೊಂದೂ ಸಹ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತಂದರೆ ಈ 10% ನನ್ನ EMI ಹೋದರೆ, ಇನ್ನು 20% ನನ್ನ ಸೇವಿಂಗ್ಸ್ ಹೋದರೆ, ಮಿಕ್ಕಿದ್ದು ಪ್ರತಿ ತಿಂಗಳು ನಾನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ನೀವು ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈಗ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿ ಬಂದು 1 ಲಕ್ಷ ಇರುತ್ತೆ ಅಂತ ಇಟ್ಕೊಳ್ಳ, ಅದಕ್ಕೆ 10% ಹಾಕಿದ್ರೆ ಅಂದರೆ ನಿಮ್ಮ ಮಂತ್ಲಿ EMI ಎಷ್ಟು ಕಟ್ಬೋದು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಿದ್ರೆ 10% ಅಂತ ಇಟ್ಕೊಳ್ಳೋಣ. ಸೊ 10,000 ಅಷ್ಟೇ ನಿಮಗೆ EMIನ ಪ್ರತಿ ತಿಂಗಳು ಕಟ್ಟಬೇಕಾಗತ್ತೆ. ಅದಕ್ಕಿಂತ ಎಕ್ಸ್ಟ್ರಾ ಕಟ್ಟೋದು ಕಂಪ್ಲೀಟ್ಲಿ ನೋ. ನಾನು ಅವಾಗಲೇ ನಿಮಗೆ ಡಿಸ್ಕಸ್ ಮಾಡ್ದಂಗೆ 10 to 12,000 ಯು ಕ್ಯಾನ್ ಆಪ್ಟ್, ಮ್ಯಾಕ್ಸಿಮಮ್ 15,000 ಇನ್ ಕೇಸ್ ಏನಾದರೂ ಕಾರ್ ಆಗಿದ್ರೆ. ಬೈಕ್ ಏನಾದರೂ ಆಗಿದ್ರೆ ನಿಮ್ಮ ಎಕ್ಸ್ಪೆನ್ಸಸ್ ಅಂದರೆ EMI ನೀವು ಪರ್ ಮಂತ್ ಏನು ಪೇ ಮಾಡ್ತೀರಾ ಅದು 10% ಮಾತ್ರ ಆಗಿರಬೇಕು. ನನಗೇನಾದರೂ 2 ಸೋರ್ಸಸ್ಸಿಂದ ಇನ್ಕಮ್ ಬರ್ತಿದೆ, ಸೊ ನಾನು ಆರಾಮಾಗಿ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಕಾರಣ ಏನಾದರೂ ಇದ್ದರೆ ನೀವು ಆಪ್ಟ್ ಮಾಡ್ಕೊಳ್ಬೋದು. ಅದೇ ನನಗೆ ಇರೋದು ಒಂದೇ ಕಂಪ್ನಿಯಿಂದ ಸ್ಯಾಲ್ರಿ ಬರ್ತಿದೆ, ನಾನು ಪ್ರತಿಯೊಂದನ್ನು ಒಂದೇ ಸೋರ್ಸ್ ಆಫ್ ಇನ್ಕಮಿಂದ ನೋಡ್ಕೊಳ್ತಿದ್ದೀನಿ ಅಂತಂದರೆ ಕಂಪ್ಲೀಟ್ಲಿ ಯು ಹ್ಯಾವ್ ಟು ಗೋ ಫಾರ್ 10% ಅಷ್ಟೇ. 10%ಗಿಂತ ಹೆಚ್ಚಿನದಾಗಿ ನೀವು ಆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಮ್ಗೆ ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವುದೇ ಲೋನ್ ತಗೊಂಡಿರಲ್ಲ, ಕೇವಲ ನಿಮಗೆ ಎಕ್ಸ್ಪೆನ್ಸಸ್ ಆಗಿರೋದು ಕಾರ್ EMI ಮಾತ್ರ ಇರುತ್ತೆ. ಅಂಥ ಸಂದರ್ಭದಲ್ಲೂ ನಿಮ್ಮ ಸ್ಯಾಲ್ರಿ 1 ಲಕ್ಷ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ನೀವು EMI, ಕಾರ್ ಮೇಂಟೆನೆನ್ಸ್ ಮತ್ತು ಕಾರ್ ಸರ್ವಿಸ್ ಅಂತಲೇ 40,000 ಖರ್ಚು ಮಾಡ್ತಿದ್ರು ಸಹ ಅವಾಗಲೂ ಇಂಥ ಸಿಚುವೇಶನಲ್ಲಿ ದಿಸ್ ಈಸ್ ಕಂಪ್ಲೀಟ್ಲಿ ಅ ನೋ ಸಿಚುವೇಶನ್. ನೀವು ಯಾವುದೇ ಕಾರಣಕ್ಕೂ ಕೂಡ ಕಾರ್ನ ಇಂಥ ಸಮಯದಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಬಾರ್ದು. ನಾನು ನಿಮಗೆ ಡಿಸ್ಕಸ್ ಮಾಡಿದಾಗೆ 10 to 15% ಮಾತ್ರ ನಿಮ್ಮಲ್ಲಿ ಅಫೋರ್ಡ್ ಮಾಡೋಕ್ಕಾದರೆ ನೀವು ಕಾರ್ನ ಪರ್ಚೇಸ್ ಮಾಡ್ಬೋದು. ಕಾರ್ನ ಪರ್ಚೇಸ್ ಮಾಡಿ ಮೇಂಟೆನೆನ್ಸ್, ಸರ್ವಿಸ್ ಮತ್ತು ಪೆಟ್ರೋಲ್ ಪ್ರತಿಯೊಂದನ್ನು 40% ಬರ್ತಿದೆ ಅಂತಂದರೆ ನಿಮ್ಮಲ್ಲಿ ಯಾವುದೇ ಲೋನ್ ಇಲ್ಲದೇನೂ ಕೂಡ ಇಂಥ ಸಿಚುವೇಶನಲ್ಲೂ ಕೂಡ ದಿಸ್ ಈಸ್ ಕಂಪ್ಲೀಟ್ಲಿ ನೋ. ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ತಿದ್ವಿ 20, 4, 10 ಅಂತ. 20 ಅಂತಂದರೆ ನೀವು ಮಾಡೋ ಡೌನ್ ಪೇಮೆಂಟ್, 4 ಅಂತಂದರೆ ವರ್ಷಗಳ ಟೆನ್ಯೂರ್ ಎಷ್ಟಿರುತ್ತೆ ಅನ್ನೋದನ್ನು 4 ಅಂತ ತೋರಿಸುತ್ತೆ. 10 ಅಂತಂದರೆ ಎಷ್ಟು ಪರ್ಸೆಂಟೇಜ್ ನೀವು EMIನ ಕಟ್ತೀರಾ ಅಂತ. ಈ 10 ಅನ್ನೋದಕ್ಕೆ ಇನ್ನೊಂದು ಮೀನಿಂಗ್ ಸಹ ಆಗುತ್ತೆ. ಅಂದರೆ ನಿಮ್ಮ ಕಾರ್ ಸರ್ವಿಸ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ನೀವು ಏನೇ ಖರ್ಚು ಮಾಡ್ತಿದ್ರು ಕಾರ್ಗೋಸ್ಕರ ಅದು ಕೇವಲ 10% ಮಾತ್ರ ಇರಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಸ್ಯಾಲ್ರಿಯಲ್ಲಿ 10%ಗಿಂತ ಹೆಚ್ಚಾಗಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನೀವು ಅಭ್ಯಾಸ ಸಹ ಮಾಡ್ಕೊಳ್ಬಾರ್ದು. ಇಂಥ ಸಿಚುವೇಶನಲ್ಲಿ ಫೈನಾನ್ಷಿಯಲ್ ಪ್ಲಾನಿಂಗ್ನ ಮಾಡಿ ನಾನು ಕಾರ್ನ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಕೂಡ ದಿಸ್ ಈಸ್ ಕಂಪ್ಲೀಟ್ಲಿ ನೋ. ನಾನು ನಿಮಗೆ ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿ 1 ಲಕ್ಷ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಇಯರ್ಲಿ 12 ಲಕ್ಷ ಆಗುತ್ತೆ. ಈ 12 ಲಕ್ಷಕ್ಕೆ ನೀವು 10% ಅಂತ ಮಾಡೋಣ. 10% ಅಂತ ಮಾಡಿದಾಗ ನಿಮಗೆ 1,20,000 ಆಲ್ಮೋಸ್ಟ್ ಕಾರ್ಗೆ ಎಕ್ಸ್ಪೆನ್ಸಸ್ ನೀವು ವರ್ಷಕ್ಕೆ ಮಾಡ್ತಿದ್ದೀರಾ. ಸೊ ಈ ರೀತಿ ನೀವು ವರ್ಷಕ್ಕೆ ಕಾರ್ ಎಕ್ಸ್ಪೆನ್ಸಸ್ ಮಾಡ್ತಿದ್ದೀರಾ ಅಂದ್ರೂ ಪರವಾಗಿಲ್ಲ. ಆದರೆ 10%ಗಿಂತ ಹೆಚ್ಚಾಗಿ ಏನಾದರೂ ಹೋಯ್ತು ಅಂತಂದರೆ ಅದನ್ನು ಕೂಡ ಎಕ್ಸಾಂಪಲ್ ಕೊಡ್ತೀನಿ. 10 ಲಕ್ಷ ಇಂಟು 25 ಅಂತ ಇಟ್ಕೊಳ್ಳೋಣ, ಡಿವೈಡೆಡ್ ಬೈ 100. ಸೊ ಇಂಥ ಸಂದರ್ಭದಲ್ಲಿ ನೀವೇನಾದರೂ ವರ್ಷಕ್ಕೆ ಕಾರ್ಗೆ 2,50,000 ಸ್ಪೆಂಡ್ ಮಾಡ್ತಿದ್ದೀರಾ ನಿಮ್ಮ ಸ್ಯಾಲ್ರಿಲಿ ಅಂತಂದರೆ ಟ್ರಸ್ಟ್ ಮೀ, ದಿಸ್ ಈಸ್ ಕಂಪ್ಲೀಟ್ಲಿ ಅ ನೋ ಸಿಚುವೇಶನ್. ನಾನು ಆವಾಗಲೇ ನಿಮ್ಗೆ ಹೇಳ್ದಾಗೆ ನಿಮ್ಮ ಸ್ಯಾಲ್ರಿಯಲ್ಲಿ ಕೇವಲ 10% ಮಾತ್ರ ನೀವು ನಿಮ್ಮ ಕಾರ್ಗೆ ಅಂತ ತೆಗೆದಿಡಬೇಕು. 10% ತಿಂಗಳಿಗೆ ಅಂತ ನೀವು ತೆಗೆದಿಟ್ರೆ ವರ್ಷಕ್ಕೆ ನಿಮಗೆ ಬೀಳೋವಂಥ ಎಕ್ಸ್ಪೆನ್ಸಸ್ 1,20,000 ಆಗುತ್ತೆ. ಇಂಥ ಸಂದರ್ಭದಲ್ಲಿ ಯು ಆರ್ ಟ್ರೂಲಿ ಅಪ್ಲಿಕೇಬಲ್ ಟು ಪರ್ಚೇಸ್ ದಿ ಕಾರ್ ಆರ್ ಬೈ ದಿ ಕಾರ್.
ಈ ರೀತಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿದ್ರೆ ನಮ್ಮ ಫ್ಯೂಚರ್ ಸಹ ಬ್ರೈಟ್ ಆಗಿರುತ್ತೆ. ನಾನು ಆಗಲೇ ನಿಮಗೆ ಅರ್ಥ ಮಾಡಿಸ್ದಾಗೆ ಫೈನಾನ್ಷಿಯಲ್ ಪ್ಲಾನಿಂಗ್ನ ಎಕ್ಸೆಲ್ ಶೀಟ್ ಮುಖಾಂತರನೂ ಕೂಡ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಈಗ ನಿಮ್ಮ ಮಂತ್ಲಿ ಸ್ಯಾಲ್ರಿ 50,000 ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ 50,000ನ ಅದನ್ನು ನಾವು ಆ್ಯನ್ಯುವಲ್ ಸ್ಯಾಲ್ರಿ ಆಗಿ ನೋಡಕ್ಕೆ ಹೋದರೆ ನಿಮಗೆ ವರ್ಷಕ್ಕೆ 6 ಲಕ್ಷ ಬೀಳುತ್ತೆ. ಸೊ ಈಗ 6 ಲಕ್ಷ ಅಂತ ಇಟ್ಕೊಳ್ಳೋಣ. ಇದರಲ್ಲಿ ಮಿನಿಮಮ್ ಡೌನ್ ಪೇಮೆಂಟ್ ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ 20%. ಸೊ ಮ್ಯಾಕ್ಸಿಮಮ್ ಲೋನ್ ಟೆನ್ಯೂರ್ ಎಷ್ಟಿರುತ್ತೆ? 4 ವರ್ಷ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಕಾರ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ನಾವು ಆಗಲೇ ಹೇಳಿದ್ದು 10%. ಸೊ ಇದನ್ನೆಲ್ಲ ನಾವು ಕೌಂಟ್ ಮಾಡಿದಾಗ ನೀವು 50,000 ಸ್ಯಾಲ್ರಿ ತೊಗೊಳ್ತಿದ್ದು ನಿಮ್ಮ ಡೌನ್ ಪೇಮೆಂಟ್ ಏನಾದರೂ ನೀವು ಕಟ್ಟಬೇಕಾದ್ರೆ 10,000ನ ನೀವು ಅಪ್ಲಿಕೇಬಲ್ ಮಾಡ್ಕೊಳ್ಬೋದು. ನೀವು 50,000 ಏನಾದರೂ ಸ್ಯಾಲ್ರಿ ತೊಗೊಳ್ತಿದ್ರೆ 4 ವರ್ಷ ಮಾತ್ರ ನೀವು ಟೆನ್ಯೂರ್ನ ಇಟ್ಕೊಂಡಿರಬೇಕು. ನೀವು EMI ಏನಾದರೂ ಕಟ್ತಿದ್ದು ನಿಮ್ಮ ತಿಂಗಳು EMI ಕೇವಲ 10% ಮಾತ್ರ ಹೋಗಬೇಕು. ಈ ರೀತಿ ಏನಾದರೂ ನೀವು ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡಿದ್ದಲ್ಲಿ ನೀವು ಬೈಕ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಈಗ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ನಾವು ಯಾವುದೋ ಒಂದು ಕಾರ್ನ ಇಷ್ಟಪಟ್ಟಿರ್ತೀವಿ, ಆ ಕಾರ್ ವ್ಯಾಲ್ಯೂ ಬಂದು 5 ಲಕ್ಷ ಇರುತ್ತೆ. ಇನ್ಶೂರೆನ್ಸ್ ಪ್ಲಸ್ ರೋಡ್ ಟ್ಯಾಕ್ಸ್ ಪ್ಲಸ್ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ 1 ಲಕ್ಷ ಬರುತ್ತೆ. ಸೊ ಟೋಟಲ್ ಆನ್ ರೋಡ್ ಪ್ರೈಸ್ ಬಂದು 6 ಲಕ್ಷ ಇರುತ್ತೆ ಅಂತ ಇಟ್ಕೊಳ್ಳೋಣ. 6 ಲಕ್ಷ ಇದ್ದಾಗ ನಾವು ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? ಆಗಲೇ ನಾನು ಹೇಳಿದೆ 6 ಲಕ್ಷ ಕಾರ್ ಪ್ರೈಸ್ ಏನಾದರೂ ಇದ್ದು ಡೌನ್ ಪೇಮೆಂಟು ನಾವು 20% ಮಾತ್ರ ಮಾಡಬೇಕು. ಆಗ 6 ಲಕ್ಷ ಇಂಟು 20 ಡಿವೈಡೆಡ್ ಬೈ 100 ಅಂತ ಇಟ್ಕೊಳ್ಳಿ. ಸೊ 1,20,000ನ ನೀವು ಡೌನ್ ಪೇಮೆಂಟ್ ಆಗಿ ಕಟ್ಟಬೇಕು. ಎಷ್ಟು? 1,20,000ನ ನೀವು ಡೌನ್ ಪೇಮೆಂಟ್ ಆಗಿ ಕಟ್ಟಿದ್ರೆ ನಿಮಗೆ ಲೋನ್ ಟೆನ್ಯೂರ್ ಬಂದು 4 ವರ್ಷ ಇರುತ್ತೆ. ಆಗ ನಿಮಗೆ EMI 9% ಹಾಕಿರ್ತಾರೆ ಅಂತ ಇಟ್ಕೊಳ್ಳೋಣ. 9% ಏನಾದರೂ ಅವರು ನಿಮಗೆ ಇಂಟ್ರೆಸ್ಟ್ ಹಾಕಿದ್ದಾರೆ ಅಂತಂದರೆ ನಿಮ್ಮ ತಿಂಗಳು EMI ಬಂದು ನಿಮಗೆ 11,854 ಬೀಳುತ್ತೆ. ಸೊ ಡೌನ್ ಪೇಮೆಂಟ್ನ ನಾವು 1,20,000 ಕಟ್ಟಿರ್ತೀವಿ. ಸೊ 11,854 ಇಂಟು 12 ಅಂತಂದರೆ 1,42,248 ರೂಪಾಯಿ. ಇದು ನಿಮ್ಮ ಕಾರ್ಗೆ ನೀವು ಕಟ್ತಿರೋಂಥ EMI. ಅದ್ರ ಜೊತೆಗೆ ಪೆಟ್ರೋಲ್ ಕಾಸ್ಟ್ನು ಸಹ ತಗೊಳ್ಳೋಣ. ಈಗ ನಮ್ಮ ವೆಹಿಕಲ್ ಎಷ್ಟು ಮೈಲೇಜ್ ಕೊಡುತ್ತೆ ಅಂತಂದರೆ 20 ಅಂತ ಅನ್ಕೊಳ್ಳೋಣ. ಪ್ರೈಸ್ ಆಫ್ ದಿ ಪೆಟ್ರೋಲ್ ಬಂದು 100 ರೂಪೀಸ್ ಇರುತ್ತೆ. ಸೊ ಎಷ್ಟು ಕಿಲೋಮೀಟರ್ ಎವ್ರಿ ಮಂತ್ ಓಡುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 500 ಅಂತ ಇಟ್ಕೊಳ್ಳೋಣ. ಫ್ಯೂಯಲ್ ಕಾಸ್ಟ್ ಬಂದು 2,500. 2,500 ಇಂಟು ಇಯರ್ಲಿನ ಕ್ಯಾಲ್ಕುಲೇಟ್ ಮಾಡೋಣ. ಆಗ ನಮಗೆ 30,000 ಬೀಳುತ್ತೆ. ಸೊ ನಮ್ಮ ಇಯರ್ಲಿ EMI ಬಂದು 1,42,248 ಪ್ಲಸ್ ಪೆಟ್ರೋಲ್ ಕಾಸ್ಟ್ ಬಂದು 30,000. ಮೇಂಟೆನೆನ್ಸ್ನ ಒಂದು 2,500 ಅಂತ ಇಟ್ಕೊಳ್ಳಿ. ಈಗ EMIನ ಕ್ಯಾಲ್ಕುಲೇಟ್ ಮಾಡಿ, ಪೆಟ್ರೋಲ್ನ ಕ್ಯಾಲ್ಕುಲೇಟ್ ಮಾಡಿ, ಮೇಂಟೆನೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಟೋಟಲ್ ಆಗಿ 1,74,746 ಬೀಳುತ್ತೆ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ, ನಾವು ಅಂದ್ಕೊಂಡಿದ್ದು ಕೇವಲ 10% ಮಾತ್ರ ನಮ್ಮ ಸ್ಯಾಲ್ರಿಯಲ್ಲಿ ತೆಗೆದಿಡಬೇಕು ಅಂತ. ಆದರೆ ನಮಗಿಲ್ಲಿ ಆಲ್ಮೋಸ್ಟ್ 24% ಅಷ್ಟು ಎಕ್ಸ್ಪೆನ್ಸಸ್ ಬರ್ತಿದೆ, ವಿಚ್ ಈಸ್ ಟ್ರ್ಯಾಪ್. ಇಂಥ ಸಂದರ್ಭದಲ್ಲಿ ನೀವು ಕಾರ್ನ ತಗೊಳ್ಳೋದಕ್ಕೆ ಹೋಗಲೇಬೇಡಿ. ನಮ್ಮ ಆ್ಯನ್ಯುವಲ್ ಸ್ಯಾಲ್ರಿ 7,20,000 ಇದೆ ಅಂತಂದರೆ 72,000 ಅಂದರೆ 10% ಅಷ್ಟು ಮಾತ್ರ ನಮಗೆ ಕಾರ್ಗೆ ಎಕ್ಸ್ಪೆನ್ಸಸ್ ಬರಬೇಕು. ಆದರೆ ಇಲ್ಲಿ 1,74,000 ಬರೋದ್ರಿಂದ ಇನ್ನು 1 ಲಕ್ಷ ಎಕ್ಸ್ಟ್ರಾ ನೀವು ಕಟ್ತಿದ್ದೀರಾ. ಇಂಥ ಟೈಮಲ್ಲಿ ನೀವು ಕಾರ್ನ ತಗೊಳ್ಳೋ ಜಾಗದಲ್ಲಿ ನೀವು ಬೈಕ್ನ ಆಪ್ಟ್ ಮಾಡಿ, ವಿಚ್ ಇಸ್ ವೆಲ್ ಆ್ಯಂಡ್ ಗುಡ್. ಒಂದು ಪಕ್ಷ ನಾನು ಮನೆ ತೆಗಿಬೇಕು, ರೆಂಟಿಂದ ಅಟ್ಲೀಸ್ಟ್ ನಾನು ಲೀಸ್ಗೆ ಹೋಗ್ತೀನಿ ಅಂತಂದ್ರೆ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ನಿಮ್ಗೇನಾದರೂ ಸ್ಯಾಲ್ರಿ 1 ಲಕ್ಷದಿಂದ ಅಬೌವ್ ಇದ್ದರೆ ನೀವು ಕಾರ್ನ ಆರಾಮಾಗಿ ಪ್ಲ್ಯಾನ್ ಮಾಡ್ಬೋದು. ಒಂದೇ ಸೋರ್ಸ್ ಆಫ್ ಇನ್ಕಮ್ ಇದ್ದು ನಾನು ಕಾರ್ನ ತಗೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಅದೇ ಒಂದು 2 ಕಡೆಯಿಂದ ನನಗೆ ಇನ್ಕಮ್ ಬರ್ತಿದೆ, ನನ್ನ ಇನ್ಕಮ್ ಬಂದು 1,20,000ಕ್ಕಿಂತ ಜಾಸ್ತಿ ಇದೆ ಅಂತಂದರೆ ನಿಮ್ಮ ಕಾರ್ನ ನೀವು ಆರಾಮಾಗಿ ಯಾವುದು ನಿಮಗೆ ಅಫೋರ್ಡ್ ಮಾಡೋಕ್ಕಾಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ನನ್ನ ಸ್ಯಾಲ್ರಿ 80,000 ಇದೆ, ಹಾಗಿದ್ರೆ ನನ್ನ ಕಾರ್ ತಗೊಳ್ಳೋದಕ್ಕೆ ಲಾಯಕ್ಕಿಲ್ವಾ? ಕಾರ್ ಬಂದು ನನ್ನ ಡ್ರೀಮ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಖಂಡಿತವಾಗ್ಲೂ ನೀವು ಕಾರ್ನ ತಗೊಳ್ಬೋದು. ಆದರೆ ನಿಮ್ಮ ಇನ್ಕಮ್ನ ಹೇಗೆ ನೀವು ಜಾಸ್ತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಒಂದು 6 ತಿಂಗಳು ವರ್ಷನೋ ಲೇಟ್ ಆದರೂ ಪರವಾಗಿಲ್ಲ, ನಿಮ್ಮ ಇನ್ಕಮ್ ಜಾಸ್ತಿ ಆದಮೇಲೆ ಪ್ಲ್ಯಾನಿಂಗ್ನ ಪ್ರಾಪರ್ ಆಗಿ ಮಾಡಿಕೊಂಡು ನಿಮ್ಮ ಸ್ಯಾಲ್ರಿಗೆ ತಕ್ಕ ಹಾಗೆ ನೀವು ಕಾರ್ನ ಪರ್ಚೇಸ್ ಮಾಡ್ಬೋದು. ಮತ್ತೆ ನಾನು ನಿಮಗೆ ಬಿಡಿಸಿ ಹೇಳ್ತಿದ್ದೀನಿ, ನಿಮ್ಮ ಸ್ಯಾಲ್ರಿ 50,000ಕ್ಕಿಂತ ಅಬೌವ್ ಇದ್ದು 70,000ಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರೆ ನೀವು ಇಷ್ಟಪಟ್ಟಂಥ ಬೈಕ್ಗೆ ನೀವು ಪ್ಲ್ಯಾನ್ ಮಾಡ್ಬೋದು. ಸ್ವಲ್ಪ ಸಮಯಕ್ಕೆ ನಿಮ್ಮ ಕಾರ್ ಅನ್ನೋ ಒಂದು ಡ್ರೀಮ್ಗೆ ತಡವಾಣ ಹಾಕಿ 1 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ಮತ್ತೆ ನಿಮ್ಮ ಸ್ಯಾಲ್ರಿ
ಜಾಸ್ತಿ ಆದಮೇಲೆ ನೀವು ಕಾರ್ನ ಪರ್ಚೇಸ್ ಮಾಡ್ಬೋದು. ನಿಮ್ಮ ಇನ್ಕಮ್ 1,00,000ಕ್ಕಿಂತ 20,000 ಮೇಲಿದ್ದು ಅಥವಾ 1,10,000 ಆಗಿದ್ರೂ ಪರವಾಗಿಲ್ಲ, ನೀವು ಕಾರ್ನ ಪರ್ಚೇಸ್ ಮಾಡಬೇಕಾದ್ರೆ ಯಾವ ರೀತಿ ಫೈನಾನ್ಷಿಯಲ್ ಪ್ಲಾನಿಂಗ್ನ ಮಾಡ್ಕೊಳ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಪರ್ಚೇಸ್ ಮಾಡಿ. ಕಾರ್ ಲೋನ್ ಮತ್ತೆ ಬೈಕ್ ಲೋನ್ ಬಗ್ಗೆ ಡೀಟೇಲ್ಡ್ ಆಗಿರೋ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಈಗಲೇ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಕಾರ್ ಲೋನ್ ಮತ್ತೆ ಬೈಕ್ ಲೋನ್ ಜೊತೆಗೆ 1000ಕ್ಕೂ ಹೆಚ್ಚಿನ ಕೋರ್ಸಸ್ ಇಲ್ಲಿ ಅವೈಲೇಬಲ್ ಇದೆ. ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ, ಹಾಗೆ ಎನ್ರೋಲ್ ಆಗಿ. ಅಗ್ರಿಕಲ್ಚರ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿರೋರು ತುಂಬಾ ಜನ ನಮ್ಮಲ್ಲಿದ್ದಾರೆ. ಅವರು ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ ನಿಮ್ಮ ಒಂದು ಬಿಸ್ನೆಸ್ ಪ್ಲಾನ್ ಮತ್ತೆ ಸ್ಟ್ರಾಟಜೀಸ್ ಯಾವ ತರ ಇರಬೇಕು ಅಂತ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೇನಾದ್ರು ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ.